ನಮ್ಮ ತುಮಕೂರು ರೋಡಲ್ಲಿ ಒಂದು ಖಾಲಿ ಲೇಔಟಲ್ಲಿ ಜನ ಗುಂಪು ಕೊಟ್ಕೊಂಡು ನಿಂತಿದ್ರು. ಏನು ಅಂತ ನೋಡೋಣ ಅಂತ ಹೋದ್ರೆ ಲೈನಿಗೆ ಡ್ರೈವಿಂಗ್ ಸ್ಕೂಲ್ ಗಾಡಿಗಳು ನಿಂತ್ಬಿಟ್ಟವೆ. ಅಲ್ಲೆಲ್ಲೆಲ್ಲೆ ಇಲ್ಲಿ ಜನಕ್ಕೆಲ್ಲ ಡ್ರೈವಿಂಗ್ ಕಲಿಸ್ಕೊಡ್ತಿರ್ಬೋದು, ಹೆಂಗೆಲ್ಲ ಕಲಿಸ್ತಾರೆ, ಏನೇನು ಹೇಳ್ಕೊಡ್ತಾರೆ ನೋಡೋಣ ಅಂತ ನಿಂತ್ಕೊಂಡ್ರೆ ಒಂದು ಅಂಕಲ್ ಬಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳೋರೆಲ್ಲ ಮುಂದಕ್ಕೆ ಬನ್ನಿ ಅಂತ. ನಾವು ಬರೀ ನೋಡೋಕೆ ಹೋಗಿದ್ದಲ್ವ, ಸೈಡಲ್ಲೇ ನಿಂತ್ಕೊಂಡ್ವಿ. ಮುಂದಕ್ಕೆ ಬಂದವ್ರಿಗೆಲ್ಲ ಈ ಅಂಕಲ್ಲು ಪಾಠ ಶುರು ಹಚ್ಕೊಂಡ್ಬಿಡ್ತು. ರೈಟಿಗೆ ಹೋಗಂಗಿದ್ರೆ ಬಲಗೈ ತೋರಿಸ್ಬೇಕು, ಲೆಫ್ಟಿಗೆ ಹೋಗಂಗಿದ್ರೆ ಎಡಗೈ ತೋರಿಸ್ಬಾರ್ದು, ನಿಲ್ಸಂಗಿದ್ರೆ ಕೈ ಎತ್ತಬೇಕು, ಗುದ್ದಿದ್ಮೇಲೆ ಓಡಬಾರ್ದು ಅಂತ ಹೇಳಿ ಮುಗಿಸೋ ಅಷ್ಟರಲ್ಲಿ ಟೈಟಾಗಿ ಕಾಕಿ ಬಟ್ಟೆ ಹಾಕೊಂಡಿದ್ದ ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ ಒಂದು ಬಂತು. ಆಲ್ರೆಡಿ ಅಲ್ಲೊಂದು ಟೇಬಲ್ ಕುರ್ಚಿ ಹಾಕಿ ರೆಡಿ ಮಾಡಿದ್ರಲ್ಲ, ಅಲ್ಲೇ ಕೂತ್ಕೊಂಡು ಶುರು ಹಚ್ಕೊಳ್ರಪ್ಪ ಅಂತ. ಅಲ್ಲಿಗೆ ಲರ್ನಿಂಗ್ ಕ್ಲಾಸ್ ಅಲ್ಲ, ಇದು ಡ್ರೈವಿಂಗ್ ಟೆಸ್ಟು ಅನ್ನೋದು ಕನ್ಫರ್ಮ್ ಆಗ್ಬಿಡ್ತು. ಇದು ನೆಲಮಂಗಲ RTO KA52. ಈ ಸಾಹೇಬ್ರು ಬಂದ್ಬಿಟ್ಟು RTO ಇನ್ಸ್ಪೆಕ್ಟರ್ ಅಂತೆ, ಹೆಸರು ಕಿರಣ್. ಯಾಕೋ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ, ಅದು ಹೆಂಗೆ ಟೆಸ್ಟ್ ಆಗತ್ತಾರೆ ನೋಡೋಣ ಅಂತ ನಿಂತ್ಕೊಂಡ್ವಿ. ಒಬ್ಬೊಬ್ಬರೇ ಬಂದರು, ಸ್ಕೂಟರ್ ಸ್ಟಾರ್ಟ್ ಮಾಡಿದ್ರು. ಒಂದು 50 ಮೀಟರ್ ಇರ್ಬೋದೇನಪ್ಪ, ಅಷ್ಟು ದೂರ ಹೋಗಿದ್ದು ತಿರ್ಸ್ಕೊಂಡು ಬಂದಿದ್ದು, ಅಷ್ಟು ದೂರ ಹೋಗಿದ್ದು ತಿರ್ಸ್ಕೊಂಡು ಬಂದಿದ್ದು. ಟೆಸ್ಟ್ ಪಾಸು. ಅಲ್ಲೆಲ್ಲ ಇದೆಂಥ ಟೆಸ್ಟ್ ರೀ, ಒಂದೇ ಗೇರಲ್ಲಿ ಮೂವ್ ಮಾಡ್ಕೊಂಡ್ರು ಅದೇ ಗೇರಲ್ಲಿ ತಿರ್ಸ್ಕೊಂಡು ವಾಪಸ್ ಬರ್ಬೋದು. ಹಿಂಗೆ ಟೆಸ್ಟ್ ಮಾಡಿ ಲೈಸೆನ್ಸ್ ಕೊಟ್ಬಿಟ್ರೆ ಇವರೆಲ್ಲ ರೋಡಿಗೆ ಬಂದರೆ ರಸ್ತೆನಲ್ಲಿ ಓಡಾಡೋರು ಪಾಡೇನಾಗಬೇಕು. ಲೈಸೆನ್ಸ್ ಇಷ್ಟು ಸಸ್ತ ಆಗ್ಬಿಟ್ರೆ ಎಂಥ ಅನಾಹುತ ಆಗ್ಬೋದು. ಆಮೇಲೆ ಹೆಂಗಂದ್ರೆ ನನಗೆ ಓಡಿಸೋಕೆಲ್ಲ ಲೈಸೆನ್ಸ್ ಕೊಡೋಕೆ ಬರೋದಿಲ್ಲ ನೋಡಿ, ಹಿಂಗೆ ಡ್ರೈವಿಂಗ್ ಟೆಸ್ಟ್ ಮಾಡಬೇಕು ಅಂತ ಗೈಡ್ಲೈನ್ಸ್ಗಳಿದ್ದಾವೆ. ಹಾಗೆ ಟೆಸ್ಟ್ ಮಾಡಿ ಪಾಸ್ ಆದರೆ ಅಂಥವ್ರಿಗೇನೆ ರೋಡಲ್ಲಿ ಗಾಡಿ ಓಡಿಸೋ ಎಬಿಲಿಟಿ ಇದೆ ಅಂತ ಲೈಸೆನ್ಸ್ ಇಶ್ಯೂ ಮಾಡಬೇಕು. ಇಲ್ಲಿ ನೋಡಿದ್ರೆ ಸ್ಕೂಟ್ರು ಬೇಡಿ, ಕಾರ್ ಓಡಿಸೋರ್ಗು ಹಿಂಗೆ ಟೆಸ್ಟು. ಹಿಂಗೆಲ್ಲ ಲೈಸೆನ್ಸ್ ಕೊಟ್ಟು ರಸ್ತೆ ಕೊಡಿಸಿದ್ರೆ ರೋಡಲ್ಲಿ ಹೋಗೋರ್ಗೆ ಬಿಡಿ, ಇವ್ರು ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋರಿಗೆ ಗುದ್ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಹಿಂಗೆಲ್ಲ ಲೈಸೆನ್ಸ್ ಕೊಡ್ತಿರೋದಕ್ಕೆ ಏನೋ ಬೆಂಗಳೂರಲ್ಲಿ ರೋಡ್ ಆಕ್ಸಿಡೆಂಟ್ಗಳು ಈ ರೇಂಜಿ ಜಾಸ್ತಿ ಆಗ್ತದೆ. ಬ್ರೇಕು ಆಕ್ಸಿಲೇಟ್ರಿಗೂ ಕನ್ಫ್ಯೂಸ್ ಆಗ್ಬಿಟ್ಟು ಬ್ರೇಕ್ ತೊಳೆಯೋ ಬದಲು ಆಕ್ಸಿಲೇಟ್ರು ತೊಳೆದು ನುಗ್ಗಿಸ್ಕೊಂಡು ಬಂದು ಚೆನ್ನಾಗಿ ಗುದ್ದುತ್ತಾ ಇದ್ದಾರೆ. ಅಂತ ಎಡವಟ್ಟಿಗೆಲ್ಲ ಮೂಲ ಇಲ್ಲೇ ಇತ್ತು. ನೋಡಗಂಟ ನೋಡ್ಬಿಟ್ಟು ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ RTO ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಇದೇನು ಸರ್ ಹಿಂಗೆ ಪಾಸ್ ಮಾಡ್ಕೊಳಿಸ್ತಿದ್ದೀರಾ ಅಂದರೆ, ಟ್ರ್ಯಾಕ್ ರೆಡಿ ಇಲ್ಲ, ಇರೋ ಜಾಗದಲ್ಲಿ ಮಾಡಬೇಕು ಅನ್ನೋತ್ತೆ ಇವಪ್ಪ. ಹಂಗೆಲ್ಲ ಜಾಕೊಂಡ್ಬಿಟ್ರೆ ಹೆಂಗೆ ಸರ್? ಒಂದು ಟೆಸ್ಟು ಅಂತ ಮಾಡಿದ್ರೆ ಅದಕ್ಕೊಂದು ಮರ್ಯಾದೆ ಬೇಡವಾ? 2 ವೀಲರ್ ಓಡಿಸೋರ ಹತ್ರ 8 ಶೋಪಲ್ಲಿ ರೌಂಡ್ ಹಾಕ್ಸ್ಬೇಕು, ಕಾರ್ ಓಡಿಸೋ ಪಕ್ಕದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ನೋಡಬೇಕು, ರಿವರ್ಸ್ ಹೆಂಗೆ ಹಾಕ್ತಾರೆ, ರೋಡ್ ಸೆನ್ಸ್ ಎಷ್ಟಿದೆ, ಸಿಗ್ನಲ್ ನಾಲೆಡ್ಜ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇವ್ರ ಕೈಗೆ ಗಾಡಿ ಕೊಟ್ಬಿಟ್ಟು ರೋಡಿಗೆ ಬಿಟ್ರೆ ಅಕ್ಕಪಕ್ಕ ಗಾಡಿ ಓಡಿಸೋರು ಜೀವಕ್ಕೇನು ತೊಂದರೆ ಮಾಡಲ್ವಾ ಅನ್ನೋ ಕಾನ್ಫಿಡೆನ್ಸ್ ಬಂದ್ಮೇಲೆ ಲೈಸೆನ್ಸ್ ಇಶ್ಯೂ ಮಾಡ್ಬೇಕಲ್ವಾ ಸರ್ ಅಂತ ಕೇಳಿದ್ರೆ, ಏನು ಮಾಡೋದು ಸರ್, ಟ್ರ್ಯಾಕ್ ರೆಡಿ ಇಲ್ಲ, ಇರೋ ಜಾಗದಲ್ಲೇ ಮಾಡಬೇಕು. ಇಷ್ಟೊಂದು ಜನ ಬಂದವ್ರೆ, ಡೈಲಿ ಹಿಂಗೆ ಬರ್ತಾರೆ, ಇವ್ರನ್ನ ವಾಪಸ್ ಕಳ್ಸೋಕ್ಕಾಗುತ್ತಾ, ಪಬ್ಲಿಕ್ ತೊಂದರೆ ಮಾಡೋಕ್ಕಾಗುತ್ತಾ ಅಂದ್ಬಿಡೋದ ಇವಪ್ಪ. ಏನು ಹೇಳೋದು ಇದಕ್ಕೆ? ಟ್ರ್ಯಾಕ್ ಇಲ್ಲ ಅಂದರೆ ರೆಡಿ ಮಾಡಿಸಿ, ಟ್ರ್ಯಾಕ್ ಇರೋ ಕೈ ಕರ್ಕೊಂಡು ಹೋಗ್ಬಿಟ್ಟು ಟೆಸ್ಟ್ ಮಾಡಿಸಿ. ಈ ನೆಲಮಂಗಲ RTO ಶುರುವಾಗಿರೋದು ನೆನೆನೋ ಮೊನ್ನೆನೋ ಅಲ್ಲ. ಇಂಥ ನೆಪಗಳನ್ನ ಹೇಳ್ಕೊಂಡು ಬೇಕಾಬಿಟ್ಟು ಲೈಸೆನ್ಸ್ ಕೊಟ್ರೆ ಹೆಂಗಾಗತ್ತೆ? ಈಗಾಗ್ತಿರೋ ಅನಾಹುತಗಳು ಸಾಲದ ಈ RTO ಅಂದ್ರೇ ಅಧ್ವಾನಗಳು ಕೊಂಪೆದ್ದ ಜನ ಆಡ್ಕೋತಿದ್ದಾರೆ. RTO ಆಫೀಸ್ಗಳಲ್ಲಿ ಡ್ರೈವಿಂಗ್ ಸ್ಕೂಲ್ಗಳದ್ದು ಮತ್ತು ಈ ಬ್ರೋಕರ್ಗಳದ್ದು ಅವಳಿ ಅನ್ನೋ ಆರೋಪಗಳಿದ್ದಾವೆ. ಕರಪ್ಷನ್ ಕಂಟ್ರೋಲಿಗೆ ಬರ್ತಿಲ್ಲ ಅನ್ನೋ ದೂರುಗಳಿದ್ದಾವೆ. ಇದ್ರ ಮಧ್ಯದಲ್ಲಿ ನೀವು ಹಿಂಗೆ ನೆರಳಲ್ಲಿ ಕೂತ್ಕೊಂಡು ಪಾಸ್ ಅಂದರೆ ಹೆಂಗೆ? ಎದ್ದೋಗಿ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸ್ಟ್ರಿಕ್ಟಾಗಿ ಟೆಸ್ಟ್ ತಗೊಳ್ಳಿ, ಡ್ಯೂಟಿ ನೆಟ್ಟಿವ್ ಮಾಡಿದ್ರೆ ಹೊಟ್ಟೆ ನೋವು ಬರಲ್ಲ, ಆರೋಗ್ಯನೂ ಆರಾಮಾಗಿರುತ್ತೆ, ತಿಂದಿದ್ದು ಮೈಕತ್ತು.